ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಯುಗಾದಿ ಹಬ್ಬಕ್ಕೂ ಮುನ್ನ ಈ ವಸ್ತುಗಳನ್ನ ತಪ್ಪದೆ ಮನೆಗ್ ತನ್ನಿ ಅನ್ನೋ ಕುತೂಹಲಕಾರಿ ವಿಷಯವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈಗಲೇ ಈ ವಿಡಿಯೋಗೆ ಒಂದ್ ಲೈಕ್ ಕೊಟ್ಟು ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷ. ಮಾರ್ಚ್ 19 ಯುಗಾದಿ ಹಬ್ಬವನ್ನ ಆಚರಿಸಲಾಗುತ್ತೆ. ಇನ್ನೇನು ಹಬ್ಬ ಬರೋದ್ರಲ್ಲಿದೆ. ಆ ಸಂಭ್ರಮವನ್ನ ಬರಮಾಡಿಕೊಳ್ಳಲು ಹಿಂದೂ ಸಮಾಜ ಕಾಯ್ತಿದೆ. ಈ ಸಂಭ್ರಮದಲ್ಲಿ ನಿಮಗೆ ಯುಗಾದಿ ಹಬ್ಬಕ್ಕೆ ಕುರಿತಾದಂತಹ ಒಂದಿಷ್ಟು ವಿಶೇಷ ಮಾಹಿತಿಯನ್ನ ತಿಳಿಸ್ತೇವೆ. ಪ್ರತಿ ವರ್ಷ ಹಿಂದೂ ಹೊಸ ವರ್ಷ ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯಂದು ಪ್ರಾರಂಭವಾಗುತ್ತೆ. ಈ ದಿನವು ಚೈತ್ರ ನವರಾತ್ರಿಯ ಆರಂಭವನ್ನು ಸಹ ಸೂಚಿಸುತ್ತೆ. ಯುಗಾದಿ ಹಬ್ಬವನ್ನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯಂದು ಆಚರಿಸಲಾಗುತ್ತೆ. ಈ ಹಬ್ಬವನ್ನ ಕರ್ನಾಟಕ, ಆಂಧ್ರಪ್ರದೇಶ ಸೇರಿದಂತೆ ಹಲವೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಈ ವರ್ಷ 19ರಂದು ಬೆಳಗ್ಗೆ ಸರಿಯಾಗಿ 6:55 ಪ್ರಾರಂಭವಾಗಿ ಮಾರ್ಚ್ 20ರಂದು ಬೆಳಗ್ಗೆ 4:54 ಕೊನೆಯಾಗುತ್ತೆ. ಆದ್ರಿಂದ ಯುಗಾದಿಯನ್ನ ಮಾರ್ಚ್ 19, 2026ರಂದು ಆಚರಿಸಲಾಗುತ್ತೆ. ಮೊದಲನೆಯದಾಗಿ ಅಕ್ಕಿಯನ್ನು ಮನೆಗೆ ತರಬೇಕು. ಹಿಂದೂ ಸಂಪ್ರದಾಯದಲ್ಲಿ ಅಕ್ಕಿಗೆ ತುಂಬಾನೇ ಮಹತ್ವವಾದ ಸ್ಥಾನವನ್ನ ನೀಡಲಾಗಿದೆ. ಊಟ ಮಾಡೋದ್ರಿಂದ ಹಿಡಿದು ಹಬ್ಬ ಹರಿದಿನಗಳಲ್ಲಿ ಪೂಜೆಗಳಲ್ಲಿ ಅಕ್ಷತೆಯ ರೂಪದಲ್ಲಿ ಅಕ್ಕಿಯನ್ನ ಬಳಸಲಾಗುತ್ತೆ. ಅಕ್ಕಿಯನ್ನು ತಾಯಿ ಅನ್ನಪೂರ್ಣೇಶ್ವರಿಯ ರೂಪವೆಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ಯುಗಾದಿಯ ಹಬ್ಬದಂದು ಅಕ್ಕಿಯನ್ನ ತರಬೇಕು. ಅದರಲ್ಲೂ ಮುಡಿ ಅಕ್ಕಿಯನ್ನ ತಂದ್ರೆ ತುಂಬಾನೇ ಉತ್ತಮ. ನೀವು ತಂದ ಹೊಸ ಅಕ್ಕಿಯಿಂದ 1 ಹಿಡಿಯಷ್ಟು ಅಕ್ಕಿಯನ್ನ ತೆಗೆದು ಅದನ್ನ ಹಿತ್ತಾಳೆ ತಟ್ಟೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಹಾಕಿ ಅದರ ಮೇಲೆ ಅರಿಶಿನ, ಕುಂಕುಮ, ಹೂವ ಎಲ್ಲವನ್ನ ಹಾಕಿ ಲಕ್ಷ್ಮೀ ದೇವಿಯ ಮೂರ್ತಿಯನ್ನ ಅದರ ಮುಂದಿಟ್ಟು ಅಥವಾ ನಿಮ್ಮ ಮನೆಯ ಮಂದಿರದಲ್ಲಿ ಆ ತಟ್ಟೆಯನ್ನ ಇಡಬೇಕು. ನಂತರ ದೇವರಲ್ಲಿ ಧನ ಧಾನ್ಯಕ್ಕೆ ಕೊರತೆಯಾಗದಂತೆ ಕಾಪಾಡು ಎಂದು ಭಕ್ತಿಯಿಂದ ಪ್ರಾರ್ಥಿಸಬೇಕು. ನಂತರ ಪೂಜೆ ಪುನಸ್ಕಾರಗಳನ್ನ ಮಾಡಿ ಆ ತಟ್ಟೆಯಿಂದ ಸ್ವಲ್ಪ ಅಕ್ಕಿಯನ್ನ ತಕ್ಕೊಂಡು ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಪಾಕೆಟ್ನಲ್ಲಿ ಅದನ್ನ ಇಟ್ಕೊಳ್ಬಹುದು. ಹೀಗೆ ಮಾಡೋದ್ರಿಂದ ಆರ್ಥಿಕ ಪ್ರಗತಿ ಉಂಟಾಗತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಖಜಾನೆ ಕೂಡ ತುಂಬುತ್ತೆ. ಹಾಗಾಗಿ ಈ ವಿಧಾನವನ್ನ ತಪ್ಪದೆ ಮಾಡಿ. ಇನ್ನು ಎರಡನೆಯದಾಗಿ ಹಿಂದೂ ಧರ್ಮದಲ್ಲಿ ಉಪ್ಪಿಗೂ ಸಹ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ. ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನ ಕರಗಿಸಿ ಸಕಾರಾತ್ಮಕತೆಯನ್ನ ಹರಡುವ ಶಕ್ತಿ ಇದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ. ಉಪ್ಪಿನಲ್ಲಿರುವ ದೈವಿಕ ಹಾಗೂ ಸಕಾರಾತ್ಮಕ ಶಕ್ತಿಯನ್ನ ಮತ್ತಷ್ಟು ಪವರ್ಫುಲ್ ಆಗಿ ಮಾಡುತ್ತೆ. ಉಪ್ಪನ್ನ ಒಂದು ತಟ್ಟೆಯಲ್ಲಿ ಹಾಕಿ ಮನೆಯ ಒಂದು ಮೂಲೆಯಲ್ಲಿ ಇಟ್ರೆ ಸಾಕು. ಅದು ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುತ್ತೆ. ಜೊತೆಗೆ ಮನೆಯೊಳಗೆ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶಿಸದಂತೆ ನೋಡಿಕೊಳ್ಳುತ್ತೆ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಮತ್ತು ವಾಸ್ತುಶಾಸ್ತ್ರದಲ್ಲಿ ಮನೆಯನ್ನ ಒರೆಸುವಾಗ ಆ ನೀರಿಗೆ ಕೊಂಚ ಉಪ್ಪನ್ನ ಬೆರೆಸಿ ಒರೆಸಿ ಅಂತ ಹೇಳ್ತಿದ್ರು. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಆವರಿಸುತ್ತೆ. ಇಷ್ಟೊಂದು ಪ್ರಾಮುಖ್ಯತೆ ಇರುವಂತಹ ಉಪ್ಪನ್ನ ನೀವು ಯುಗಾದಿ ದಿನ ಮನೆಗೆ ತರೋದು ಮನೆಯಲ್ಲಿನ ಧನಾತ್ಮಕತೆಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಉಪ್ಪು ಲಕ್ಷ್ಮೀ ದೇವಿಗೂ ಸಹ ತುಂಬಾನೇ ಪ್ರಿಯವಾದ ವಸ್ತುವಾಗಿದೆ. ಹಾಗಾಗಿ ಈ ದಿನ ನೀವು ಉಪ್ಪನ್ನ ತಂದ್ರೆ ಲಕ್ಷ್ಮೀ ದೇವಿಯನ್ನ ನಿಮ್ಮ ಮನೆಗೆ ಆಹ್ವಾನಿಸಿದಂತೆ. ಇನ್ನು ಮೂರನೇದಾಗಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕವಡೆ ಕೂಡ ತುಂಬಾನೇ ಮುಖ್ಯವಾದದ್ದು. ಕವಡೆ ಸಮುದ್ರದಲ್ಲಿ ಸಿಗುವಂತಹ ವಸ್ತು. ಲಕ್ಷ್ಮೀ ದೇವಿ ಸಹ ಸಮುದ್ರ ಮಥನದ ವೇಳೆ ಕ್ಷೀರ ಸಮುದ್ರದಿಂದ ಹೊರಬಂದವಳು ಆಗಿರೋದ್ರಿಂದ ಲಕ್ಷ್ಮೀ ದೇವಿಗೂ ಕವಡೆಗೂ ಸಂಬಂಧ ಇದೆ. ಎಲ್ಲಿ ಕವಡೆಯನ್ನ ಇಡಲಾಗುವುದೋ ಅಲ್ಲಿ ಲಕ್ಷ್ಮೀ ದೇವಿ ವಾಸಿಸ್ತಾಳೆ ಹಾಗೂ ಅಲ್ಲಿನ ಜನರಿಗೆ ತನ್ನ ಆಶೀರ್ವಾದವನ್ನ ನೀಡ್ತಾಳೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಮನೆಯಲ್ಲಿ ಕವಡೆಯನ್ನ ಇಟ್ಟುಕೊಳ್ಳುವುದು ಉತ್ತಮ. ಇದರಿಂದ ಲಕ್ಷ್ಮಿ ಬಹುಬೇಗನೆ ನಿಮ್ಮ ಮನೆಗೆ ಆಕರ್ಷಿತಳಾಗ್ತಾಳೆ.
ನಿಮಗೆ ಯಾವುದೇ ರೀತಿಯ ಹಣದ ಸಮಸ್ಯೆಗಳು ಬಾರದಂತೆ ಲಕ್ಷ್ಮೀ ದೇವಿ ನಿಮ್ಮನ್ನ ರಕ್ಷಿಸ್ತಾಳೆ ಎನ್ನುವ ನಂಬಿಕೆ ಕೂಡ ಇದೆ. ಅದರಲ್ಲೂ ನೀವು ಸಾಧ್ಯವಾದಷ್ಟು ಹಳದಿ ಬಣ್ಣದ ಕವಡೆಯನ್ನ ತನ್ನಿ. ಯುಗಾದಿ ಹಬ್ಬದಂದು ನೀವು 6 ಹಳದಿ ಬಣ್ಣದ ಕವಡೆಯನ್ನ ತಂದು ಅದನ್ನ ಮೊದಲನೇದಾಗಿ ಶುದ್ಧ ನೀರಿನಿಂದ ತೊಳೆದು, ಬಳಿಕ ಅರಿಶಿಣದ ನೀರಿನಿಂದ ತೊಳೆದು, ಅದಕ್ಕೆ ಕುಂಕುಮ ಹಚ್ಚಿ ಕೆಂಪು ಬಣ್ಣದ ಬಟ್ಟೆಯ ಮೇಲಿಟ್ಟು ಅದನ್ನ ದೇವರ ಮುಂದೆ ಇಡಿ. ನಂತರ ಅದಕ್ಕೆ ಅಕ್ಷತೆ ಹಾಗೂ ಹೂಗಳನ್ನ ಹಾಕಿ ಲಕ್ಷ್ಮೀ ದೇವಿಯ ಪೂಜೆಯೊಂದಿಗೆ ಈ ಕವಡೆಯ ಪೂಜೆಯನ್ನ ಸಹ ಮಾಡಿ. ಪೂಜೆ ಮುಗಿದ ನಂತರ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕವಡೆಯನ್ನ ಸುತ್ತಿ ಅದನ್ನ ನೀವು ಹಣವನ್ನು ಇಡುವಂತಹ ಸ್ಥಳದಲ್ಲಿ ಇಡಿ. ಇದರಿಂದ ಲಕ್ಷ್ಮೀ ದೇವಿ ನಿಮ್ಮ ಖಜಾನೆಯಲ್ಲಿ ಹಣ ತುಂಬುವಂತೆ ಮಾಡ್ತಾಳೆ. ಇನ್ನು ಲಕ್ಷ್ಮೀನಾರಾಯಣರಿಗೆ ತುಂಬಾನೇ ಪ್ರಿಯವಾದ ವಸ್ತು ಅಂದ್ರೆ ಅರಿಶಿನ. ಹಾಗಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆಯ ಸಮಯದಲ್ಲಿ ಅರಿಶಿಣವನ್ನ ಕಡ್ಡಾಯವಾಗಿ ಬಳಸಲಾಗುತ್ತೆ. ನೀವು ಯುಗಾದಿ ಹಬ್ಬದ ಪೂಜೆಯನ್ನ ಮನೆಯಲ್ಲಿ ಮಾಡ್ತೀರಿ ಎಂದಾದ್ರೆ ಖಂಡಿತವಾಗಿಯೂ ಆ ದಿನ ಮನೆಗೆ ಅರಿಶಿಣ ತರೋದನ್ನ ಮರಿಬೇಡಿ. ಹಾಗಂತ ಅರಿಶಿಣದ ಪುಡಿಯನ್ನ ತರೋದು ತಪ್ಪು. ಅರಿಶಿಣದ ಕೊಂಬನ್ನ ಮನೆಗೆ ತನ್ನಿ. ಇನ್ನು ಸಾಧ್ಯವಾದಷ್ಟು ಅರಿಶಿಣದ ಕೊಂಬುಗಳ ಸಂಖ್ಯೆ ಸಮವಾಗಿರ್ಲಿ. ಅಂದ್ರೆ 2, 4, 6, 8, 10 ಈ ರೀತಿಯಾಗಿ ಸಮಸಂಖ್ಯೆಯಲ್ಲಿ ಯುಗಾದಿ ದಿನ ಅರಿಶಿಣವನ್ನ ತಂದ್ರೆ ಅದರಿಂದ ನಿಮ್ಮ ಜೀವನದ ಅದೃಷ್ಟವೇ ಬದಲಾಗುತ್ತೆ. ಇನ್ನು ತಂದ ಅರಿಶಿಣದ ಕೊಂಬುಗಳನ್ನ ಒಂದೊಂದಾಗಿ ಬಿಳಿ ಬಣ್ಣದ ದಾರದಲ್ಲಿ ಹೂವಿನಂತೆ ಕಟ್ಟಿ ತೋರಣದಂತೆ ಮಾಡಿಕೊಳ್ಬೇಕು. ಈ ತೋರಣವನ್ನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಇದರಿಂದ ಮನೆಯಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಶುಭ ಫಲ ಸಿಗುತ್ತೆ. ನೀವು ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಖಚಿತವಾಗಿಯೂ ಸಿಗುತ್ತೆ. ಇದನ್ನ ಕೇವಲ ಮನೆಗೆ ಮಾತ್ರ ಅಲ್ಲ, ಈ ಅರಿಶಿಣದ ದಾರವನ್ನ ನೀವು ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವಂತಹ ಸ್ಥಳದಲ್ಲೂ ಸಹ ಕಟ್ಕೊಳ್ಬಹುದು. ಆದ್ರೆ ಒಂದು ಮಾತನ್ನ ನೆನ್ಪಿಡಿ, ಈ ರೀತಿ ಅರಿಶಿಣದ ತೋರಣವನ್ನ ನೀವು ಯುಗಾದಿ ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಬೇಕು. ಅದು ತಪ್ಪಿದ್ರೆ ಬೆಳಗ್ಗೆ 9 ಗಂಟೆಯ ಒಳಗೆ ಅರಿಶಿಣದ ಕೊಂಬನ್ನ ತೋರಣವನ್ನ ನಿಮ್ಮ ಮನೆಯ ಪ್ರವೇಶ ದ್ವಾರಕ್ಕೆ ಕಟ್ಟಬೇಕು. ಅದರ ನಂತರ ಅರಿಶಿಣದ ಕೊಂಬನ್ನ ಕಟ್ಟಿದ್ರೆ ಯಾವುದೇ ಪ್ರಯೋಜನ ಸಿಗ್ಲಾರ್ದು ನೆನಪಿರ್ಲಿ. ಇನ್ನು ಕೊನೆಯದಾಗಿ ಯುಗಾದಿ ಹಬ್ಬದಂದು ನೀವು ಮಾಡಬೇಕಾದ ಮತ್ತೊಂದು ಮುಖ್ಯವಾದ ಕೆಲಸ ಅಂದ್ರೆ ಅರಳಿ ಮರಕ್ಕೆ ಪೂಜೆಯನ್ನ ಮಾಡೋದು. ಲಕ್ಷ್ಮಿ ಮತ್ತು ವಿಷ್ಣು ಸೇರಿದಂತೆ ಸಹಸ್ರಾರು ದೇವರುಗಳು ಈ ಅರಳಿ ಮರದಲ್ಲಿ ವಾಸ ಮಾಡ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಸಾಮಾನ್ಯವಾಗಿ ಜನರು ಅರಳಿ ಮರಕ್ಕೆ ಪೂಜೆ ಮಾಡ್ತಾರೆ. ನೀವು ಯುಗಾದಿ ಹಬ್ಬದಂದು ಸಂಜೆ ನೀರಿಗೆ ಹಾಲು ಮತ್ತು ಬೆಲ್ಲವನ್ನ ಬೆರೆಸಿ ಅರಳಿ ಮರಕ್ಕೆ ಅದನ್ನ ಅರ್ಪಿಸಿ. ನಂತರ ಅರಳಿ ಮರಕ್ಕೆ ಹೂವು, ಅರಿಶಿಣ, ಕುಂಕುಮವನ್ನ ಅರ್ಪಿಸಿ. ತುಪ್ಪದ ದೀಪವನ್ನ ಅರಳಿ ಮರದ ಬುಡದಲ್ಲಿ ಬೆಳಗಿಸಿ ಭಕ್ತಿಯಿಂದ ಲಕ್ಷ್ಮೀನಾರಾಯಣರನ್ನ ಪೂಜಿಸಿ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಬೇಡಿಕೊಳ್ಳಿ. ಇದಿಷ್ಟು ಮಾಡಿದ ನಂತರ 12 ಬಾರಿ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನ ಮಾಡಿ. ಇದನ್ನ ಮಾಡೋದ್ರಿಂದ ನಿಮ್ಮ ರಾಶಿಯಲ್ಲಿದ್ದ ಎಲ್ಲ ಗ್ರಹ ದೋಷಗಳು ದೂರವಾಗಿ ನಿಮ್ಮ ಹಣಕಾಸಿನ ಸಮಸ್ಯೆ ಸಹ ದೂರವಾಗುತ್ತೆ. ಯುಗಾದಿ ಹಬ್ಬದಂದು ಈ 5 ಕೆಲಸಗಳನ್ನ ನೀವು ಮಾಡಿದ್ರೆ ನಿಮ್ಮ ಹೊಸ ವರ್ಷವು ಸಮೃದ್ಧಿಯಿಂದ, ಸಂತೋಷದಿಂದ, ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿರಲು ಸಾಧ್ಯವಾಗುತ್ತೆ. ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.